ಹೇಳಿದ ಮಾತೇ ಕೇಳಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೆಲ್ಕಮ್. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಪಕ್ಕದ ಮನೆಗೆ ಊಟ ಮಾಡಿ ಅಂತೀಯ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನುಶ್ರೀ ಮಾತಾಡ್ತಾ ಇದ್ದೀನಿ. ಏನಪ್ಪ ಹೇಳು, ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಯೂಶ್ವಲಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ನನ್ನ ಡೆಲಿವರಿ ಡೇಟ್ ಇನ್ನೂ ಲೇಟ್ ಆಗಿದೆ. ಬಟ್ ಈ ಪುಟಾಣಿ ಬಟ್ಟೆಗಳನ್ನ ಒಗ್ದಾಕ್ದೆ, ಯಾಕಂದರೆ ಇನ್ನೇನು ಲೇಟು ಅಂತ ಅಲ್ಲ, 4 ವೀಕ್ಸ್ ಇದೆ ಅಂತ ಹೇಳಿದ್ದಾರೆ. 4 ವೀಕ್ಸಲ್ಲಿ ಯಾವಾಗ ಬೇಕಾದರೂ ಪೇಯ್ನ್ ಬರ್ಬೋದು. ಯಾಕಂದ್ರೆ ನಂಗೆ ಫಸ್ಟ್ನೇ ಡೆಲಿವರಿ ಪೇಯ್ನ್ ಬಂದಿರಲಿಲ್ಲ, ಸೆಕೆಂಡ್ನೇ ಡೆಲಿವರಿಯಲ್ಲೂ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ದೊಡ್ಡ ಮಗುಂದು, ಚಿಕ್ಕ ಮಗುಂದು ಅಂತಿದ್ದೀನಿ, ನನ್ನ ದೊಡ್ಡ ಮಗುನ ಇವೆಲ್ಲ. ಸೊ ನಾನೇನು ನ್ಯೂ ಬಾರ್ನ್ ಬೇಬಿಗೇನು ನ್ಯೂ ಆಗೇನು ತಗೊತಾ ಇಲ್ಲ. ಆ ಕಾಲದಲ್ಲೆಲ್ಲ ಹಳೆವು ಇಕ್ತಾ ಇದ್ರು, ಬಟ್ ನಾನು ಫಸ್ಟ್ ಬೇಬಿನ ಆ ಥರ ಇಕ್ಕಿರಲಿಲ್ಲ. ಬಟ್ ಇದು ಜಾಸ್ತಿ ಗ್ಯಾಪ್ ಏನು ಇಲ್ದಿದ್ದ ಕಾರಣ, ನಾನು 2 ವರ್ಷ ಗ್ಯಾಪ್ ಇರೋ ಕಾರಣ ನನ್ನ ಮಗನ್ನವೇ ಮಡಗಿದ್ವಿ ಹಂಗೆ. ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದು ಕಾಟನ್ ಕ್ಲಾತ್ಗಳಿವು ನೀಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿ, ಮತ್ತು ಅದು ಡೆಟಾಲೆಲ್ಲ ಹಾಕಿ ವಾಶ್ ಮಾಡಿ ಬಿಸಿಲು ಒಣಗಿಸಿ ಇವಾಗ ಐರನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಪುಟ್ಟಾಣಿ. ಇದು ನನ್ನ ಮಗ ಹುಟ್ಟಾಗ ಹತ್ರ ಒಂದು 5,000 ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ದ. ಏನೇನು ಬೇಕು ಏನೇನು ಬೇಡ ಎಲ್ಲನ. ಸೊ ಅವೇ ಇದ್ವು. ಏನೇನು 2 ವರ್ಷ ಜಾಸ್ತಿ ಲಾಂಗ ಏನು ಅನ್ನಿಸ್ಲಿಲ್ಲ. ಬೇರೆ ಮಕ್ಕಳು ಬಟ್ಟೆ ನಮ್ಮ ಮಕ್ಳಿಗೆ ಇಕ್ಬೇಕು ಅಂದರೆ ಸ್ವಲ್ಪ ಮುಜುಗರ ಆಗುತ್ತೆ, ಬಟ್ ಇಲ್ದವ್ರು ಇಕ್ತಾರೆ. ಸೊ ನನ್ನ ಮಗನ ಬಟ್ಟೆ ಅಲ್ವಾ, ಇವಾಗ ಹೊಟ್ಟೆಗಿರೋದಕ್ಕೆ ಇಕ್ಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐರನ್ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಹೇಳಲ್ವಾ, ಡಿಸ್ಟರ್ಬೆನ್ಸ್ ಜಾಸ್ತಿ, ಬರ್ತಾನೆ ಇರ್ತಾನೆ ನನ್ನ ಮಗ. ಇವಾಗ ಐರನ್ ಮಾಡ್ತೀನಿ ನಾನು ಮಮ್ಮ ಅಂತ ಬರ್ತಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂದಮೇಲೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಅದು ಮಕ್ಕಳ ಮನೆ ಅನ್ಸೋದೇ ಇಲ್ಲ. ಜಸ್ಟ್ ಇಷ್ಟೇ ಒಂದು ಫೋಲ್ಡ್ ಮಾಡಿದ್ರೆ ರೆಡಿ ಆಗೋಗುತ್ತೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿದ್ದಾವೆ ಕಾಟನ್ ಕ್ಲಾತ್ಸ್. ಇಲ್ಲಿ ಬೇಕಾದ್ರೆ ಹೆಂಗೆ ಮಾಡಿ ಇನ್ನೊಂದು ಮಗು ಬೇಕಾದ್ರೆ ಇಕ್ಬೋದು, ಎಷ್ಟು ಚೆನ್ನಾಗಿದ್ದಾವೆ. ಇದು ಮಳೆ ಬಂತು. ಅಯ್ಯೋ ಅಲ್ಲೇ ಇಕ್ಕುಡಿ, ನನ್ನ ಮಗ ಬಂದ್ಬಿಟ್ಟ. ಇನ್ನು ಮುಗಿತು, ಆಯ್ತು ಸುಮ್ನಿರು. ಫೋಟೋ ತೆಗಿತೀನಿ ಅಂತ. ಇವತ್ತು ಕೂಡ ನಮ್ಮ ಅಪ್ಪ ಬಂದಿದ್ರು. ನಮ್ಮಮ್ಮ ಊರಿಂದನೇ ಬಟ್ಟೆ ಕಟ್ ಕಳಿಸಿದ್ದಾರೆ, ಯಾಕಂದ್ರೆ ನಮ್ಮ ಮನೇಲಿ ಯಾರು ಪಂಚೆ ಗಿಂಚೆ ಉಡಲ್ಲ. ಸೊ ಆ ಕಾರಣಕ್ಕೋಸ್ಕರ ಊರಿಂದನೇ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿಬಿಟ್ಟಿದ್ರು. ನಮ್ಮ ಅಪ್ಪ ಬಂದಿದ್ರು. ಅವನೇ ಐರನ್ ಮಾಡ್ಬಿಡ್ತಾನಂತ. ಫೈನಲಿ ಐರನ್ ಮಾಡಿದ್ದಾಯ್ತು. ಇಷ್ಟು ಜೊತೆ ಇವು ಸಾಕಾಗುತ್ತೆ ನನಗೇನು. ಸಾಲ ಬಂದ್ರೆ ಆಮೇಲೆ ನೋಡ್ಕೊಬೋದು. ಇಷ್ಟು ಜೊತೆ ಐರನ್ ಮಾಡಿದ್ದೀನಿ. ಮತ್ತು 1-2 ತಿರ್ಗಾ ಇವು ಚಿಕ್ಕ ಚಿಕ್ಕ ಪುಟಾಣಿ ಬಾಡಿಗಳು ಐರನ್ ಮಾಡಿದ್ದೀನಿ. ಸಾಕು. ಇದೊಂದು ಟೋಪಿ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ಅಂತ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು 10 ಟೋಪಿ ತಂದಿದ್ರು, ಬಟ್ ಒಂದು ಕೂಡ ಅವ್ನು ಯೂಸ್ ಮಾಡಲಿಲ್ಲ. ಎಲ್ಲ ನೀಟಾಗಿ ವಾಶ್ ಮಾಡಿಕ್ಕಿದ್ದೀನಿ. ಯೂಸ್ ಮಾಡಲಿಲ್ಲ ಅಂತಂದ್ರೆ ಅದೇನು ಯೂಸ್ ಹಳೇದಾಗಿಲ್ಲ, ಬಟ್ ಗೊಂಬೆಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಬಳಸಿಬಿಡ್ತೀನಿ ಬಾ. ಅವನು ಸುಮ್ಮನೆ ಇರೋದೇ ಇಲ್ಲ. ಪಾಪು ಹೌದು, ಅವನು ಸುಮ್ಮನೆ ಇರೋದೇ ಇಲ್ಲ. ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅವನು ಹೇಳಿದ ಮಾತೇ ಕೇಳಲ್ಲ.
ವೆಲ್ಕಮು ಮಾಡಿ ಆಮೇಲಿಂದ ಹೇಳಿ ಬೇಗ. ಹಾಂ ಆಮೇಲೆ ಲೈಕ್ ಮಾಡಿ ಬೇಡ ಗಲೀಜು. ನನ್ನ ಮಗ ಊಟ ಮಾಡಿ ಬಂದಿದ್ದೇನೆ, ಕೈ ನೆಟ್ಟು ಕೈ ತೊಗೊಂಡಿದ್ದೀನಿ. ಈ ಟವಲ್ ಅಂತದ್ದು ಎಷ್ಟು ಸತಿ ಹೊಡೆದಾಕ್ತೀನಿ ನಾನು. ಅಮ್ಮು ಜಾನಿ ಜಾನಿ ಹೇಳಿ ಹೇಳಿ ಸರಿಯಾಗಿ ಅವ್ರಿಗೆಲ್ಲ ಕೇಳಿಸ್ಕೊಂತ. ಸಾಕು ಬಿಡು, ಅವ್ರಿಗೆ ಬೇಜಾರಾಗೋಯ್ತು. ಹೇಳಿ ಎಷ್ಟು ಇದು ಹೇಳಿ. ನಮ್ಮಮ್ಮ ಪ್ಯಾಕ್ ಮಾಡಿ ಕಳ್ಸಿಬಿಟ್ಟೈತೆ ಈ ರೇಂಜಿಗೆ. ತಾಗಿ ಬಾ ಈ ಕಡೆ ಬಾ. ಇದ್ರ ಮೇಲೆ ಇದನ್ನು ಇಕ್ಬಿಡ್ತೀನಿ, ಮರ್ತೋಗ್ಬಿಡುತ್ತೆ ಅಂತ. ಹಾಂ ನಡಿ ಹೋಗೋಣ. ಇಷ್ಟೇ ಸ್ಪೆಟ್ರ್ ಇಕ್ಕಿದ್ದಾರೆ ಊರಲ್ಲೇ ಇರೋದು. ಮತ್ತು ಇನ್ನು ಏನೇನೋ ಕಳಿಸಿ. ಇದು ಇವತ್ತಿನ ಬ್ಲಾಗ್ ಆಗಿತ್ತು, ಸಿಂಪಲ್ ಬ್ಲಾಗ್. ಏನೇನು ಪ್ಯಾಕ್ ಮಾಡ್ತೀನಿ ಅಂತ ನಮ್ಮಮ್ಮ ಆಲ್ರೆಡಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ. ತಿರ್ಗಾ ಮೆಷ ನಮಗೆ ಜೋಡ್ಸೋಕ್ಕಾಗಲ್ಲ. ನಾನೇನೋ ಸ್ವಲ್ಪ ದಿನ ಬಿಟ್ಟು ಪ್ಯಾಕ್ ಮಾಡ್ಕೊತೀನಿ. ಯೂಶ್ವಲಿ ಏನು ಬೇಕಾಗುತ್ತೆ ನನಗೆ ಹಾಸ್ಪಿಟ್ಲಿಗೆ ಅಂದರೆ ಒಂದು 5 days ಇರಬೇಕಾಗುತ್ತೆ ಹಾಸ್ಪಿಟಲ್ ಅಷ್ಟೇ. ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಪಕ್ಕದ ಮನೆಗೆಲ್ಲ ಬೆಲ್ಲ ಐತಂತೆ. ಅಯ್ಯೋ ಬಾ ಏನದು ಬಾಯಿಗೆ ಕತ್ತೆ ನೋಡು. ಏನನ್ನ ಸಿಗ್ಲಿ ಬಾಯಿಗೆ ಕಂಬಿಡ್ತಾರೆ. ಹೆಂಗ ಗೊತ್ತಾ ನನ್ನ ಮಗ ಉಲ್ಟ ಯಾವುದು ಮಾಡಬೇಡ ಅಂದರೆ ಎಲ್ಲ ಮಕ್ಕಳು ಹಂಗೆ ಅನ್ಸುತ್ತೆ. ಏನು ಮಾಡಬೇಡ ಅಂತ ಅದನ್ನೇ ಮಾಡೋದು ಜಾಸ್ತಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಗಾಲೆ ಲಿಫ್ಟಿಕ್